ಸಿ.ಟಿ. ರವಿ ಅವರು ಮಾತನಾಡಿರ್ತಕ್ಕಂಥದ್ದು ಇಡೀ ಭಾರತದ ದೇಶದ ಸಂಸ್ಕೃತಿಯಲ್ಲಿ ಈ ರೀತಿಯಾದಂತಹ ಪದ ಬಳಕೆ ನಮ್ಮ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಏನ್ ಮಾತನಾಡಿದ್ದಾರೆ ನಾವೆಲ್ಲರೂ ವೈಯಕ್ತಿಕವಾಗಿ ಖಂಡನೆ ಮಾಡ್ತೀವಿ. ಈ ತರ ಯಾರೇ ಒಬ್ಬ ಮನುಷ್ಯ ಈ ರೀತಿ, ಅದು ವಿಶೇಷವಾಗಿ ಕೌನ್ಸಿಲ್ ಅಲ್ಲಿ ಬಂದಿರತಕ್ಕಂಥ ಒಬ್ಬ ಮನುಷ್ಯ ಈ ರೀತಿ ಮಾತನಾಡ್ತಕ್ಕಂಥದ್ದು ಸರಿಯಲ್ಲ. ನನ್ನ ವೈಯಕ್ತಿಕವಾಗಿ ನಮ್ಮ ಪಕ್ಷದ ಪರವಾಗಿ ನಾವು ಖಂಡನೆ ಮಾಡ್ತೀವಿ ಅಂತ ಈ ಸಂದರ್ಭಕ್ಕೆ ಕೇಳಿಕ್ಕೆ ಇಚ್ಛೆ ಬಯಸ್ತೀನಿ. ಅಲ್ಲ, ಯಾವಾಗಲೂ ಈ ತರದ ಯಾರನ್ನ ಆರೋಪ ಸುಮ್ಸುನೆ ಮಾಡ್ಕೊಳ್ತಾರೆ ಅಂದ್ರೆ, ಈ ತರದ ಆರೋಪ ಯಾರನ್ನ ಸುಮ್ಸುನೆ ಮಾಡ್ಕೊಳಕ್ ಸಾಧ್ಯತೆ ಇದೆ ಅಂದ್ರೆ ಊಹಿಸಬಹುದೇನ್ರಿ? ಈ ತರ ಆ ಅಮ್ಮ ನೊಂದಿದ್ದಾಳೆ, ಈ ತರ ಸಂದರ್ಭದಲ್ಲಿ ಮತ್ತೆ ಸುಳ್ಳು ಹೇಳಕ್ ಏನು ಹೇಳ್ಬೇಕಲ್ಲ? ಎನಿಬಡಿ ಅಲ್ರಿ, ರೆಕಾರ್ಡ್ ಇರ್ಲಿ ಬಿಡ್ಲಿ ಬಿಟ್ವೀನ್ ಮೀ ಅಂಡ್ ಯು ಬೈ ದ ಲಾ. ಇಫ್ ಸಂಬಡಿ ಹ್ಯಾಸ್ ಗಾಟ್ ಗಿವನ್ ಅ ಕಂಪ್ಲೇಂಟ್, ಗೌರ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಆಕ್ಷನ್ ತಗೋಬೇಕು. ಅದು ಮುಂದೆ ವರದಿಯಲ್ಲಿ ಗುರ್ತಾಗತ್ತಲ್ರಿ. ಮಾಡ್ಲಿ, ಅದಕ್ಕೇನು ಸಂಬಂಧ ಇದೆ? ಒಬ್ಬ ಹೆಣ್ಮಗಳ ವಿರುದ್ಧವಾಗಿ ಯಾರೋ ಒಬ್ಬರ ಮಾತನಾಡಿರ್ತಕ್ಕಂಥ ಮಾತಿಗೆ ಬಿಜೆಪಿ ಅವರು ಹೋರಾಟ ಮಾಡ್ತಾರೆ ಅಂತಂದ್ರೆ ಅವ್ರ ಪಕ್ಷದ ನೈತಿಕತೆ ಅರ್ಥ ಆಗುತ್ತೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಅಲ್ಲಿ ನಾನು ಅಲ್ಲಿ ಇರ್ಲಿಲ್ಲ, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಯಾಕಂದ್ರೆ ಅದೇ ರೀ, ಪಾಕಿಸ್ತಾನಿಗೆ ಹೋಗಿ ಕೇಕ್ ತಿಂದವ್ರು ಯಾರು? ಪಾಕಿಸ್ತಾನಿಗೆ ಹೋಗಿ ಕೇಕ್ ತಿಂದವ್ರು ಯಾರು? ಪಾಕಿಸ್ತಾನಿಗೆ ಹೋಗಿ ಕೇಕ್ ತಿಂದವ್ರು ಯಾರು? ಅವ್ರಿಗೆ ಕೇಳ್ರಿ ಮೊದಲು. ಆಮೇಲೆ ಅದೇ ಮುಸಲ್ಮಾನ, ಪಾಕಿಸ್ತಾನ, ಅಫ್ಘಾನಿಸ್ತಾನ ಇವ್ ಬಿಟ್ರೆ ಇನ್ನೇನು ಇದಾವ ಇವ್ರಿಗೆ ಮಾತಾಡಕ್ಕೆ? ಇವ್ರು ಯಾವುದೇ ಒಂದು ತಪ್ಪು ತೋರಿಸಿದ್ರೆ ಇದೇ ರೀತಿ ಅಂತ ಮಾತುಗಳು, ಇದೇನು ಹೊಸದಲ್ಲ. ಯಾವ್ದನ್ನ ಹೊಸದಿದ್ರೆ ಹೇಳ್ರಿ ನಮಗೆ, ಅದು ನನಗೆ ಗೊತ್ತಿಲ್ರಿ. ಈ ತರ ಮಾತು ಮೊದಲು ಹೇಳ್ಬೋದಾಗಿತ್ತಲ್ಲ, ಅವಾಗ ಯಾಕೆ ಹೇಳಿದ್ರು? ನೋಡ್ರಿ, ಆ ತರ ಯಾರನ್ನ ನೀವು ಅಂತ ಉಚ್ಚ ಶಬ್ದಗಳಲ್ಲಿ ನೀವು ಬೈದ್ರೆ ಆಕ್ರೋಶ ಜನ ತೋರಿಸ್ತಾರೆ. ಆಕ್ರೋಶ ತೋರಿಸಲ್ವಾ ಜನ? ಅದೇನು ಪ್ಲಾಂಡ್ ಇದೆಯಾ? ಅದು ಅನ್ಪ್ಲಾಂಡ್ ಆಗಿ ರೂಮರ್ ಆದಾಗ ಜನ ಬಂದು ಗಲಾಟೆ ಮಾಡ್ತಾರೆ, ಬೈತಾರೆ. ಅದನ್ನ ಆ ರೀತಿಯಾಗಿ ಅವ್ರು ಮಾತನಾಡ್ತಿದ್ರೆ ಕಾನೂನು ಇದೆ, ಕಂಪ್ಲೇಂಟ್ ಕೂಡ ಕೇಳಿದ್ರೆ. ಪಾರ್ಟಿ ಸ್ಟ್ಯಾಂಡ್ ಏನಿದೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟು ಕಾನೂನು ಪ್ರಕಾರವಾಗಿ ಕ್ರಮ ತಗೊಳ್ತದೆ. ದಟ್ ಈಸ್ ಇನ್ ಡ್ಯೂ ಕೋರ್ಸ್ ಆಫ್ ಟೈಮ್. ಅದು ಈಗ ಅದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಅರ್ಥ ಇಲ್ಲ.